ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೀವನದಲ್ಲಿ ಅದೆಷ್ಟೋ ಪುಸ್ತಕಗಳನ್ನು ಓದಿ ತಿಳಿದುಕೊಳ್ಳುವ ನಾವು ಜೀವನದ ಮಾರ್ಗದರ್ಶನ ಮತ್ತು ಸಂಪೂರ್ಣ ಜಗತ್ತಿನ ಅಳಿವು ಉಳಿವಿನ ಸ್ವರೂಪದ ಅರಿವು ಮೂಡಿಸುವ ಈ ಆಧ್ಯಾತ್ಮಿಕ ನಿಧಿಯಾಗಿರುವ ಪುಸ್ತಕವನ್ನು ಓದಿರುವುದು ಮನುಜಕುಲಕ್ಕೆ ಒಂದು ವಿಷಾದ. ಒತ್ತಡ ಮತ್ತು ಗೊಂದಲಗಳಿಂದ ತುಂಬಿರುವ ಇಂದಿನ ಜಗತ್ತಿನ ಈ ಸ್ಥಿತಿಯಲ್ಲಿ ಮಾನಸಿಕ ಸ್ಥಿರತೆ ಮತ್ತು ಶಾಂತತೆಯಿಂದ ಬದುಕಲು ಸರ್ವರು ಈ ಪುಸ್ತಕವನ್ನು ಓದಲೇಬೇಕಾದ ಅನಿವಾರ್ಯತೆ ಇದೆ. ಸಂಶಯಗಳು ಬೆನ್ನು ಹತ್ತಿದಾಗ, ನಿರಾಶೆಗಳ ಧಾರೆ ಎದುರಾದಾಗ, ದಿಗಂತದಲ್ಲಿ ಇನ್ನಾವ ಆಶಾಕಿರಣಗಳು ಮೂಡಿಬರದಿದ್ದಾಗ ನಾನು ಭಗವದ್ಗೀತೆಯ ಮೊರೆ ಹೋಗುತ್ತೇನೆ. ಅದು ನನಗೆ ಸಾಂತ್ವನ ನೀಡಿ ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನಾಗುವಂತೆ ಮಾಡುತ್ತದೆ. ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವ ಉಲ್ಲಾಸ ಮತ್ತು ನವ ಅರ್ಥಗಳು ಹೊರಹೊಮ್ಮುತ್ತವೆ. ಮಹಾತ್ಮ ಗಾಂಧೀಜಿ. ಈ ಪುಸ್ತಕವು ಮನುಜಕುಲವು ಮಾನವೀಯ ನೆಲೆಯಲ್ಲಿ ಬದುಕುವುದು ಹೇಗೆ ಎಂಬುದನ್ನು ನಮಗೆ ತಿಳಿಸುವುದು. ಜೀವನವೆನ್ನುವುದು ಹೋರಾಟಗಳಿಂದ ತುಂಬಿಕೊಂಡಿದೆ. ಇಲ್ಲಿ ನೋವು, ಭಯ, ವೈಫಲ್ಯದಂತಹ ನಷ್ಟದ ಸವಾಲುಗಳನ್ನು ಧೈರ್ಯ ಮತ್ತು ಶಾಂತತೆಯಿಂದ ಎದುರಿಸುವ ಶಕ್ತಿ ನಮಗೆ ನೀಡುವುದು. ಹಾಗಾಗಿ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಹೆಚ್ಚಿನವರಿಗೆ ತಲುಪುವಂತಾಗಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಚಾನಲ್ಗೆ ಬೆಂಬಲವನ್ನು ನೀಡಿ. ಇದು ಸತ್ಯ, ಕರ್ತವ್ಯ, ನಿಸ್ವಾರ್ಥತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯಂತಹ ಮೌಲ್ಯಗಳನ್ನು ನಮ್ಮ ಬದುಕಿಗೆ ನೀಡುವ ಅತ್ಯಮೂಲ್ಯ ಭಂಡಾರವಾಗಿದೆ. ಒತ್ತಡ ಮತ್ತು ಗೊಂದಲಗಳಿಂದ ತುಂಬಿರುವ ಇಂದಿನ ಜಗತ್ತಿನಲ್ಲಿ ಮಾನಸಿಕ ಸ್ಥಿರತೆ ಮತ್ತು ಶಾಂತತೆಯಿಂದ, ಕೋಪ, ಭಯ ಮತ್ತು ಆತಂಕದಂತಹ ನಕಾರಾತ್ಮಕ ಭಾವನೆಯಿಂದ ದೂರವಿದ್ದು ಬದುಕಿ ಮನಸ್ಸು, ಭಾವನೆ ಮತ್ತು ಆಸೆಗಳನ್ನು ನಿಯಂತ್ರಿಸಿಕೊಂಡು ಉತ್ತಮ ನಿರ್ಧಾರಗಳಿಂದ ಸ್ವಯಂ ಶಿಸ್ತನ್ನು ಇದರಿಂದ ರೂಢಿಸಿಕೊಳ್ಳಬಹುದು. ಜೀವನಚರ್ಯಾದ ಆಹಾರ, ನಿದ್ರೆ ಮತ್ತು ಕಾರ್ಯಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಜೀವಿಸುವುದು ಹೇಗೆ? ಶರೀರವು ಶಾಶ್ವತವಲ್ಲ, ಆತ್ಮ ಅಮರ. ಹಾಗಾಗಿ ಅಹಂ, ಭಯ ಮತ್ತು ಬಾಂಧವ್ಯವನ್ನು ಮಿತಿಯಲ್ಲಿಡುವ ಆತ್ಮಜ್ಞಾನವನ್ನು ಇದು ನಮಗೆ ನೀಡುವುದು. ಗೀತೆಯು ಕೃಷ್ಣನು ಅರ್ಜುನನ ಮೂಲಕ ನಮಗೆ ತಿಳಿಸಿದ ಉಪದೇಶ. ಅರ್ಜುನನು ತುಂಬ ಗೊಂದಲ ಮತ್ತು ಹತಾಶನಾದಾಗ ಸವಾಲಿನ ಸಂದರ್ಭಗಳಲ್ಲಿ ಶಾಂತರಾಗಿ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೇಗೆ? ಕಷ್ಟದ ಸಮಯದಲ್ಲಿ ಅನುಮಾನಗಳು ಮತ್ತು ಗೊಂದಲಗಳು ಪೀಡಿಸಿದಾಗ ಅದನ್ನು ನಿವಾರಿಸುವುದು ಹೇಗೆ ಎನ್ನುವ ಸ್ಪಷ್ಟತೆಯ ಮಾರ್ಗದರ್ಶನ ಇದರಲ್ಲಿ ನೀಡಿದೆ. ಜಗತ್ತಿನಲ್ಲಿ ನಾವು ಏನೇ ಆಗಿರಲಿ, ಗೀತೆಯು ನಿಜ ಜೀವನದ ಸನ್ನಿವೇಶಗಳ ಬಗ್ಗೆ ನಮಗೆ ಪ್ರಾಯೋಗಿಕ ಸಲಹೆಯನ್ನು ನೀಡುವುದು. ಜೀವನದಲ್ಲಿ ಅತ್ಯಂತ ಕತ್ತಲೆಯ ಸಮಯದಲ್ಲಿ ದೇವರ ಮೇಲಿನ ಭಕ್ತಿಯು ಹೇಗೆ ಆಂತರಿಕ ಶಕ್ತಿ ಮತ್ತು ಮಾರ್ಗದರ್ಶನ ನೀಡುವುದಲ್ಲದೆ ಮನಸ್ಸನ್ನು ಧ್ಯಾನ ಮತ್ತು ಶಿಸ್ತಿನ ಮೂಲಕ ನಿಯಂತ್ರಣದಲ್ಲಿಟ್ಟುಕೊಂಡು ಒತ್ತಡವನ್ನು ಮೀರಿ ಮೇಲೆ ಇರುವ ಶಕ್ತಿಯನ್ನು ಕಂಡುಕೊಳ್ಳುವ ಬಗೆ ಹೇಗೆನ್ನುವುದನ್ನು ಇದರಿಂದ ತಿಳಿಯಬಹುದು. ಕೇವಲ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ಯಶಸ್ಸು ಮತ್ತು ವೈಫಲ್ಯವನ್ನು ಸಮಾನವಾಗಿ ಸ್ವೀಕರಿಸಿ ನಮ್ಮ ಮನಸ್ಸನ್ನು ಸತತ ಪ್ರಯತ್ನದೆಡೆಗೆ ಮುನ್ನಡೆಸುವ ಪ್ರೇರಣೆ ಇದರಲ್ಲಿದೆ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಕರ್ತವ್ಯ ಇದ್ದೇ ಇರುತ್ತದೆ. ಅದರಲ್ಲಿ ನಮ್ಮ ಪಾತ್ರವನ್ನು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ನಿಭಾಯಿಸಿ ನ್ಯಾಯಯುತವಾಗಿ ಬದುಕುವ ಧರ್ಮದ ಮಹತ್ವವನ್ನು ಅದರಲ್ಲಿ ನಮಗೆ ತಿಳಿಸಿದೆ. ಹಾಗಾಗಿ ಒತ್ತಡ ಮತ್ತು ಗೊಂದಲಗಳಿಂದ ತುಂಬಿರುವ ಇಂದಿನ ಜಗತ್ತಿನ ಈ ಸ್ಥಿತಿಯಲ್ಲಿ ಮಾನಸಿಕ ಸ್ಥಿರತೆ ಮತ್ತು ಶಾಂತತೆಯಿಂದ ಬದುಕಲು ಸರ್ವರು ಈ ಪುಸ್ತಕವನ್ನು ಓದಿ ಶಾಂತಿ, ನೆಮ್ಮದಿಯಿಂದ ಬದುಕಿ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು